ಬಿಜೆಪಿಯ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಂತಹ ದಿನ ಬಿಜೆಪಿಯಲ್ಲಿ ಇದ್ದಂತ ಅಬ್ಬರ ಈಗ ಕಡಿಮೆಯಾಗಿದೆ ಅನ್ಸುತ್ತೆ. ಯಾಕಂತಂದ್ರೆ ಆ ಅಬ್ಬರ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಬಿಜೆಪಿ ಈಗ ಮುನಿರತ್ನ ಜಾತಿ ನಿಂದನೆ ಮಾಡಿರೋದನ್ನ ಒಪ್ಪಿಕೊಂಡು ಬಿಟ್ರ ಅಥವಾ ಈ ವಿಚಾರದಲ್ಲಿ ಮೂಗು ತೋರಿಸಿದ್ರೆ ತಮಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಂತ ಬಿಜೆಪಿ ಸೈಲೆಂಟ್ ಆಗಿನೇ ಸುಮ್ಮನಾಗ್ತಿದ್ಯಾ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಒಕ್ಕಲಿಗ ಪರಿಶಿಷ್ಟ ಸಮಾಜಕ್ಕೆ ಮುನಿ ಬೈದದ್ದನ್ನ ಒಪ್ಪಿಕೊಂಡ್ರ ಬಿಜೆಪಿಯ ನಾಯಕರು. ಪ್ರಬಲ ಸಮಾಜಗಳಿಗೆ ಬೈದದ್ದಕ್ಕೆ ಯಾರು ಕೂಡ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಿಲ್ವಾ? ಈ ಎರಡು ಸಮುದಾಯಗಳು ಬಿಜೆಪಿ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನೋ ಭಯನ. ಹೀಗಾಗಿ ಮುನಿರತ್ನ ಕೇಸ್ನಲ್ಲಿ ಬಿಜೆಪಿ ಫುಲ್ ಸೈಲೆಂಟ್ ಆಗ್ಬಿಡ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಅರೆಸ್ಟ್ ಮಾಡಿದ್ದ ದಿನ ಇದ್ದ ಅಬ್ಬರ ಈಗ ಕಡಿಮೆಯಾಗಿಬಿಟ್ಟಿದೆ. ಯಾವ ಪ್ರಮುಖ ನಾಯಕರು ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಏನೋ ಪ್ರಭಾವಿ ಶಾಸಕ ಅರೆಸ್ಟ್ ಆಗಿದ್ರು ಏನು ಕೂಡ ಪ್ಲಾನ್ ಅನ್ನ ಮಾಡ್ತಾ ಇಲ್ಲ. ಯಾವುದೇ ಪ್ರೊಟೆಸ್ಟ್ ಆಗ್ಲಿ, ಯಾವುದೇ ಸ್ಟ್ರೈಕ್ಗೂ ಕೂಡ ಕರೆಯನ್ನ ಕೊಟ್ಟಿಲ್ಲ. ಎಲ್ಲವೂ ಕೂಡ ಕಾನೂನು ನೋಡಿಕೊಳ್ಳುತ್ತೆ ಅಂತ ಜಾರಿಕೊಳ್ತಿದ್ದಾರ ಬಿಜೆಪಿಯ ನಾಯಕರು. ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆಯ ಪ್ರಕರಣದಲ್ಲಿ ಈಗ ಆರ್ ನಗರದ ಶಾಸಕರಾಗಿರುವಂತಹ ಮುನಿರತ್ನ ಬಂಧನ ಆಗಿದ್ದಾರೆ. ಇನ್ನು ಮುನಿರತ್ನ ಬಂಧನ ಆಗಿದ್ದಂತ ದಿನ ಬಿಜೆಪಿಯಲ್ಲಿ ಹಲವು ನಾಯಕರು ಅಬ್ಬರಿಸ್ತಾ ಇದ್ರು. ಆದ್ರೆ ಈಗ ಸೈಲೆಂಟ್ ಆಗಿದೆ. ಆ ದಿನ ಇದ್ದಂತಹ ಅಬ್ಬರ ಏನಿದೆಯಲ್ಲ, ಈಗ ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಈ ಮೂಲಕ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಜಾತಿ ನಿಂದನೆಯಾಗಿರುವಂತದ್ದು ಒಕ್ಕಲಿಗ ಸಮುದಾಯ ಮತ್ತು ಪರಿಶಿಷ್ಟ ಸಮಾಜಕ್ಕೆ. ಹಾಗಾದ್ರೆ ಈಗ ಮುನಿರತ್ನ ಬೈದಿರೋದನ್ನ ಒಪ್ಪಿಕೊಂಡ್ಬಿಟ್ರ ಬಿಜೆಪಿಯ ನಾಯಕರು. ಈ ವಿಚಾರದಲ್ಲಿ ಎಲ್ಲಾದ್ರೂ ಮೂಗನ್ನ ತೋರಿಸಿದ್ರೆ ತಮಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಅಂತ ಸೈಲೆಂಟ್ ಆಗಿಬಿಟ್ರ. ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಎರಡೂ ಸಮುದಾಯಗಳು ಬಿಜೆಪಿಯ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನುವಂತಹ ಭಯನ. ಹೀಗಾಗಿನೇ ಮುನಿರತ್ನ ಕೇಸ್ನಲ್ಲಿ ಬಿಜೆಪಿ ಈಗ ಸೈಲೆಂಟ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಭಾವಿ ಶಾಸಕ ಅರೆಸ್ಟ್ ಆಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ತಿಲ್ಲ. ಪ್ರೊಟೆಸ್ಟ್ ಮಾಡೋದಾಗಿರ್ಬೋದು, ಪ್ರತಿಭಟನೆಗೆ ಇಳಿಯುವಂಥದ್ದು, ಇನ್ನು ಬೇರೆ ಬೇರೆ ವಿಚಾರಗಳಿಗೆ ಕರೆಯನ್ನ ಕೊಡುವಂತ ಯಾವುದೇ ಬೆಳವಣಿಗೆ ಕೂಡ ಈಗ ಬಿಜೆಪಿಯಿಂದ ಆಗ್ತಿಲ್ಲ. ಈ ಮೂಲಕವಾಗಿ ಈಗ ಈ ಪ್ರಕರಣದಲ್ಲಿ ಎಲ್ಲಾದರೂ ಮೂಗನ್ನ ತೋರಿಸಿದ್ರೆ ತಪ್ಪು ಸಂದೇಶ ಹೋಗುತ್ತೆ. ಹೀಗಾಗಿನೇ ಇವೆಲ್ಲ ಸಂಕಷ್ಟದಿಂದ ದೂರ ಸರಿಬೇಕಂತಾನೆ ಬಿಜೆಪಿ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಇನ್ನು ಅರೆಸ್ಟ್ ಆಗಿರುವಂತ ದಿನ ಇದ್ದಂತ ಅಬ್ಬರ ಬಹಿರಂಗ ಹೇಳಿಕೆಗಳು ಈಗ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿನೇ ಈಗ ಇಂಥದ್ದೊಂದು ಪ್ರಶ್ನೆ ಎದುರಾಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಮುನಿರತ್ನ ಆರ್ ನಗರದ ಶಾಸಕ, ಪ್ರಭಾವಿ ಶಾಸಕ ಈಗ ಅರೆಸ್ಟ್ ಆಗಿದ್ರು ಕೂಡ ಬಿಜೆಪಿ ಸೈಲೆಂಟ್ ಆಗ್ತಿದೆ. ಈ ಮೂಲಕ ಒಂದು ಕಡೆಯಲ್ಲಿ ಉದ್ಭವ ಆಗ್ತಿರುವಂತಹ ಪ್ರಶ್ನೆ ಅಂತಂದ್ರೆ, ಜಾತಿ ನಿಂದನೆ ಮಾಡಿರುವಂತಹ ವಿಚಾರದಲ್ಲಿ ಸೈಲೆಂಟ್ ಆಗಿಲ್ಲ ಅಂತಂದ್ರೆ ಬಿಜೆಪಿಗೆ ಸಂಕಷ್ಟ ಆಗುತ್ತೆ. ಒಕ್ಕಲಿಗ ಸಮಾಜ, ಪರಿಶಿಷ್ಟ ಸಮುದಾಯಗಳಿಗೆ ತಪ್ಪು ಸಂದೇಶ ಹೋಗುತ್ತೆ. ಇನ್ನು ತಮಗೂ ಕೂಡ ಸಮಸ್ಯೆ ಎದುರಾಗತ್ತೆ ಅಂತ ಸೈಲೆಂಟ್ ಆಗಿಬಿಟ್ರ ಅಥವಾ ಇದನ್ನ ಒಪ್ಪಿಕೊಂಡು ಸುಮ್ಮನಾಗಿದ್ರೆ ಹೀಗಾಗಿನೇ ಕಾನೂನಿದೆ ನೋಡ್ಕೊಳ್ಳುತ್ತೆ ಅಂತ ನಿಧಾನಕ್ಕೆ ಜಾರಿದಂತೆ ಕಾಣಿಸ್ತಿದೆ.